ವೆಲ್ಕಮ್ ಬ್ಯಾಕ್ ಟು ರಂಜನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಬಟನ್ನ ಯಾವ ಥರ ಆ್ಯಡ್ ಮಾಡೋದು ನಮ್ಮ ವಿಡಿಯೋದಲ್ಲಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಅಂದರೆ ಏನು ಅಂತಂದರೆ, ವಿಡಿಯೋ ನೋಡುವಾಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇರ್ತಾರಲ್ವ, ಆವಾಗ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಕಾಣಿಸುತ್ತೆ ನಿಮಗೆ. ಅದನ್ನೇ ಸಬ್ಸ್ಕ್ರೈಬ್ ಬಟನ್ ಅಂತ ಕರೀತಾರೆ. ಯಾಕೆ ಸಬ್ಸ್ಕ್ರೈಬ್ ಬಟನ್ ಆ್ಯಡ್ ಮಾಡಬೇಕು ಅಂತಂದರೆ, ಅದು ವಿಡಿಯೋನ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡಿಸುತ್ತೆ. ನಾವು ಜಸ್ಟ್ ಹಿಂಗೆ ಫೇಸ್ ತೋರಿಸ್ಕೊಂಡು ಮಾತಾಡುವಾಗ ಕೆಲವೊಬ್ಬರಿಗೆ ಬೋರ್ ಆಗ್ಬೋದು. ಆದರೆ ಕೆಲವೊಂದು ಪಿಕ್ಚರ್ಸ್ನ, ಹೈ ಕಾರ್ಡ್ನ ಈ ಥರ ಎಲ್ಲ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡಿದಾಗ ವ್ಯೂವರ್ಸ್ಗೆ ಬೋರ್ ಆಗೋದಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಬಟನ್ ಆಗಿರ್ಬೋದು, ಹೈ ಕಾರ್ಡ್ ಆಗಿರ್ಬೋದು, ಎಂಡ್ ಸ್ಕ್ರೀನ್ ಆಗಿರ್ಬೋದು, ಇದನ್ನೆಲ್ಲನೂ ಯೂಸ್ ಮಾಡಬೇಕು ನಾವು. ಹಾಗಾಗಿ ಸಬ್ಸ್ಕ್ರೈಬ್ ಬಟನ್ನ ಯಾವ ಥರ ಆ್ಯಡ್ ಮಾಡೋದು ಅಂತ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಓಕೆನಾ? ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಗೂಗಲ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಪಿಕ್ಸಾಬೇ ಅಂತ ಸರ್ಚ್ ಮಾಡ್ಕೊಳ್ಳಿ. ನೀವು ಪಿಕ್ಸಾಬೇನಲ್ಲಿ, ಪಿಕ್ಸೆಲಲ್ಲಿ ಫ್ರೀ ಇಮೇಜಸ್ ಎಲ್ಲ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ, ಓಕೆನಾ? ನಾನಿಲ್ಲಿ ಸರ್ಚ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಬಟನ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ನಿಮಗೆ ಬೇರೆ ಇಮೇಜಸ್ ಬೇಕು ಅಂತಂದರೆ ಅದನ್ನು ಕೂಡ ಸರ್ಚ್ ಮಾಡಿಕೊಂಡು ಇಲ್ಲಿ ತೊಗೊಳ್ಬೋದು. ನಾನು ಫ್ರೀ ವೆಬ್ಸೈಟ್ ಬಗ್ಗೆ ಮತ್ತೊಂದು ವಿಡಿಯೋನ ಮಾಡ್ತೀನಿ, ಓಕೆನಾ? ಈಗ ಸಬ್ಸ್ಕ್ರೈಬ್ ಬಟನ್ ಅಂತ ಸರ್ಚ್ ಮಾಡಿದ್ದೀನಿ. ಒಂದಷ್ಟು ಇಮೇಜಸ್ ನಮಗೆ ತೋರಿಸುತ್ತೆ. ಅವನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿವಾಗ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ನೋಡಿ, ತುಂಬಾ ಇಮೇಜಸ್ ಇರುತ್ತೆ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಥರ್ಡ್ ಇಮೇಜ್ ಇದೆಯಲ್ಲ ಸಬ್ಸ್ಕ್ರೈಬ್ ಅಂತ, ನಾನು ಅದನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಸಬ್ಸ್ಕ್ರೈಬ್ ಅಂತ ನಿಮಗೆ ಯಾವ ಇಮೇಜ್ ಬೇಕೋ ಅದ್ರ ಮೇಲ್ಗಡೆ ಒಂದು ಕ್ಲಿಕ್ ಮಾಡಿ, ಓಕೆನಾ? ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ಎಡಿಟ್ ಇಮೇಜು ಮತ್ತು ಗ್ರೀನ್ ಕಲರಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಈ ಇಮೇಜು ಡೌನ್ಲೋಡ್ ಆಗುತ್ತೆ, ಸರಿನಾ? ಯಾವುದು JPG ಫಾರ್ಮಲ್ಲಿ ಡೌನ್ಲೋಡ್ ಆಗುತ್ತೆ. JPG ಅಂತಂದರೆ ನಿಮ್ಮ ಫೋಟೋ ಇರುತ್ತಲ್ಲ ಆ ಫಾರ್ಮೆಟಲ್ಲಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಸೈಜಸ್ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು, ಓಕೆನಾ? ಈಗ ಡೌನ್ಲೋಡ್ ಆಗ್ತಾಯಿದೆ ನೋಡಿ, ಫೈಲು ಡೌನ್ಲೋಡೆಡ್ ಅಂತ ತೋರಿಸ್ತಾ ಇದೆ ಮೇಲ್ಗಡೆ. ಈಗ ನಾನು ಅದನ್ನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಓಪನ್ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊತೀನಿ. ನೋಡಿ, ಈಗ 2 ಸಬ್ಸ್ಕ್ರೈಬ್ ಬಟನ್, ನಾನು ಒಂದು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೆ, 2 ಸಬ್ಸ್ಕ್ರೈಬ್ ಬಟನ್ನು ಡೌನ್ಲೋಡ್ ಆಗಿದೆ. ಇದು ನಮ್ಮ ಗ್ಯಾಲ್ರಿನಲ್ಲಿ ಇರುತ್ತೆ. ಈಗ ಏನು ಮಾಡಬೇಕು ಅಂತಂದರೆ, ಬ್ಯಾಕ್ ಬಂದುಬಿಟ್ಟು ನೀವು ಯಾವ ಅಪ್ಲಿಕೇಶನಲ್ಲಿ ವಿಡಿಯೋನ ಎಡಿಟ್ ಮಾಡ್ತೀರಾ ಆ ಅಪ್ಲಿಕೇಶನ್ಗೆ ಹೋಗಬೇಕಾಗುತ್ತೆ. ನಾನಿವಾಗ ಇನ್ಶಾರ್ಟ್ ಅಪ್ಲಿಕೇಶನ್ಗೆ ಹೋಗ್ತಾ ಇದ್ದೀನಿ. ಇನ್ಶಾರ್ಟಿಗೆ ಹೋಗ್ಬಿಟ್ಟು ಅಲ್ಲಿ ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟು ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈಗ ನಾನು ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು PIP ಮೇಲೆ ಕ್ಲಿಕ್ ಮಾಡಿಕೊಂಡು ಅದ್ರ ಮೇಲ್ಗಡೆ ನನಗೆ ಸಬ್ಸ್ಕ್ರೈಬ್ ಬಟನ್ ಬೇಕಲ್ವ ವಿಡಿಯೋ ಮೇಲ್ಗಡೆ, ಹಾಗಾಗಿ PIP ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅದು ಈಗ ಸಬ್ಸ್ಕ್ರೈಬ್ ಬಟನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸಬ್ಸ್ಕ್ರೈಬ್ ಬಟನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು ನಾನು ಮುಂಚೆನೇ ಸೆಲೆಕ್ಟ್ ಮಾಡಿದ್ನಲ್ಲ ಆ ವಿಡಿಯೋ ಮೇಲೆ ಬರುತ್ತೆ, ಓಕೆನಾ? ಈಗ ನೋಡಿ, ಸ್ಕ್ರೀನ್ ರೆಕಾರ್ಡಿಂಗ್ ಒಂದಿದೆ, ಅದ್ರ ಮೇಲ್ಗಡೆ ಸಬ್ಸ್ಕ್ರೈಬ್ ಬಟನ್ನ ನಾನು ಸೆಟ್ ಮಾಡ್ಕೊತೀನಿ. ಅದ್ರ ಸೈಜು ಎಲ್ಲನೂ ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ರೊಟೇಟ್ ಮಾಡಿದ್ರೆ ರೊಟೇಟ್ ಮಾಡ್ಬೋದು, ಏನಾದರೂ ಬರ್ಕೊಳ್ಳೋದಿದ್ರೆ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಅಲ್ಲಿ ಬರ್ಕೊಳ್ಬೋದು, ಓಕೆನಾ? ಈ ಥರ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ಈಗ ಆ ರೆಡ್ ಮಾರ್ಕ್ ಇದೆಯಲ್ಲ ಅದು ಹೋಗಬೇಕು. ಅದು ಹೋಗಬೇಕು ಅಂದರೆ ಕಟ್ಔಟ್ ಆಪ್ಷನ್ ಮೇಲೆ ಹೋಗ್ಬಿಟ್ಟು ಕ್ರೋಮಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ರೌಂಡ್ ಮಾರ್ಕ್ ಇದೆಯಲ್ಲ ಅದನ್ನು ಸುಮ್ಮನೆ ಈ ಥರ ಟಚ್ ಮಾಡಿಬಿಟ್ಟು ಇದು ಮಾಡಿದ್ರೆ ಆ ರೆಡ್ ಕಲರ್ ಬಾರ್ಡರ್ ಏನಿದೆ ಅದೆಲ್ಲ ಡಿಲೀಟ್ ಆಗಿ ಸಬ್ಸ್ಕ್ರೈಬ್ ಅಂತ ಮಾತ್ರ ಉಳ್ಕೊಳ್ಳುತ್ತೆ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸಬ್ಸ್ಕ್ರೈಬ್ ಬಟನ್ನು ಸೇವ್ ಆಗಿರುತ್ತೆ. ಸೊ ಈ ಥರ ಸಬ್ಸ್ಕ್ರೈಬ್ ಬಟನ್ನ ನೀವು ನಿಮ್ಮ ವಿಡಿಯೋದಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿಗೆ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಫುಲ್ ವಿಡಿಯೋ ಬೇಕು ಅಂತಂದರೆ ಅದನ್ನು ಡ್ರ್ಯಾಗ್ ಮಾಡಿದ್ರೆ ಫುಲ್ ವಿಡಿಯೋಗೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಓಕೆನಾ? ಈ ಥರ ಸಬ್ಸ್ಕ್ರೈಬ್ ಬಟನ್ನ ಆ್ಯಡ್ ಮಾಡಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಂಥದ್ದೇ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತಂದರೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು.